ಹರಸಾಹಸ ಮುಂದುವರೆದಿದೆ. ಡಾಗ್ ಸ್ಕ್ವಾಡ್ನಿಂದ ಕೂಡ ಇದೀಗ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. 2 ಮೃತದೇಹಗಳನ್ನ ಪತ್ತೆ ಮಾಡಿದೆ ಶ್ವಾನ. ಡಾಗ್ ಸ್ಕ್ವಾಡ್ನಿಂದಲೂ ಕೂಡ ಮಣ್ಣಿನ ಅಡಿ ಅವಶೇಷಗಳ ಅಡಿಯಲ್ಲಿ ಸಿಲುಕಾಕೊಂಡಿರುವವರ ಪತ್ತೆಯನ್ನ ಹಚ್ಚುವ ಕಾರ್ಯ ಮಾಡಲಾಗ್ತಾ ಇದೆ. 2 ಮೃತದೇಹಗಳನ್ನ ಈ ಡಾಗ್ ಸ್ಕ್ವಾಡ್ ಪತ್ತೆ ಹಚ್ಚಿದೆ ಅನ್ನೋ ಮಾಹಿತಿ ನಮಗೆ ಸಿಗ್ತಾ ಇದೆ. ಮಣ್ಣಿನ ಅಡಿಯಲ್ಲಿ ಹುದುಗಿರುವ ಮೃತದೇಹಗಳನ್ನ ಹುಡುಕೋದು ಕೂಡ ಬಹಳ ದೊಡ್ಡ ಕೆಲಸ ಆಗಿದೆ. ಯಾಕೆ ಹುಡುಕ್ಬೇಕು ಅನ್ನೋ ಪ್ರಶ್ನೆಗೆ ಆ ಸಂಬಂಧಿಕರು ಹಾತೊರಿತಿದ್ದಾರೆ. ಜೀವಂತವಾಗಿ ಬದುಕಿದ್ದಾರಾ, ಸತ್ತು ಹೋಗ್ಬಿಟ್ಟಿದ್ದಾರಾ, ಇನ್ ಕೇಸ್ ಏನಾದ್ರೂ ಮೃತಪಟ್ಟಿರೋದೇ ಆದ್ರೆ ಅವರ ಮೃತ ದೇಹವನ್ನಾದ್ರೂ ಹುಡುಕೊಡಿ. ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ ತಮ್ಮ ಜೀವದ ಹಂಗನ್ನ ತೊರೆದು. ಅದೇ ರೀತಿಯಾಗಿ ಇಲ್ಲೊಂದು ಆರ್ಮಿಗೆ ಸೇರಿದಂತಹ ಒಂದು ಶ್ವಾನ ನಮ್ಮೊಂದಿಗಿದೆ. ಇದರ ಹೆಸರು ಡಿಕ್ಸಿ ಅಂತ ಹೇಳಿ. ಈ ಡಿಕ್ಸಿ ಕಳೆದ 4 ದಿನಗಳಿಂದ ಇಲ್ಲಿ ಸಾಕಷ್ಟು ಮೃತದೇಹಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ. ನೋಡಿ ಡಿಕ್ಸಿ, ಹಾಯ್ ಡಿಕ್ಸಿ, ಸೆಕೆಂಡ್ ಎಸ್, ಇದರ ಹೆಸರು ಡಿಕ್ಸಿ ಅಂತ ಹೇಳಿ. ಲ್ಯಾಬ್ರಡಾಲ್ ತಳಿಯ ಈ ಒಂದು ಶ್ವಾನ ಸಾಕಷ್ಟು ಮೃತದೇಹಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಿದೆ. ಈಗಲೂ ಕೂಡ ಈ ಪಿಂಜಾರ ವಿಟ್ಟಮನ್ನುವ ಜಾಗಕ್ಕೆ ಆಗಮಿಸಿ ಇಲ್ಲಿ ಮೃತದೇಹಗಳನ್ನ ಪತ್ತೆ ಹಚ್ಚೋದು ಕೂಡ ಮುಂದಾಗ್ತಾ ಇದೆ. ಇದನ್ನ ಟ್ರೈನ್ ಮಾಡಿರುವಂತ ನಮ್ಮೊಂದಿಗೆ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. सर डिक्सी कितना डेड बॉडी को इधर ढूंढा है? अभी तक डिक्सी ने 2 ढूंढा है। 2 ढूंढा है। कितना साल से इसको ट्रेनिंग किया है? इसका एक्सपीरियंस क्या है? ये क्या क्या कमाल किया है? इसका एक्सपीरियंस सर ये 5 साल का है और बहुत ही अच्छा ट्रेन हुआ है। हम इससे पहले भी ऑपरेशन में ले जा चुके हैं सर. ನೋಡಿ ಇಲ್ಲಿ ಡಿಕ್ಸಿ ಇಲ್ಲಿಗೆ ಆಗಮಿಸಿ ಸುಮಾರು 2 ಮೃತದೇಹಗಳನ್ನ ಪತ್ತೆ ಹಚ್ಚಿದೆ. ಇನ್ನೂ ಕೂಡ ಕಾರ್ಯಾಚರಣೆ ತೊಡಗಿದೆ. ಮಳೆ ಬರ್ತಾ ಇದೆ. ಮಳೆಯಲ್ಲೂ ಕೂಡ ಡಿಕ್ಸಿ ಯಾವುದೇ ಹಿಂಜರಿಕೆ ಇಲ್ಲದೆ ಇಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿರೋದನ್ನ ನಾವು ಗಮನಿಸಬಹುದು. ಈಗ ನಾವಿರುವಂತಹ ಜಾಗದಲ್ಲಿ ಏನು ಆ ಒಂದು ಕಾರ್ಯಾಚರಣೆಯನ್ನ ಕೂಡ ಮಾಡ್ತಾ ಇದೆ. ಅದೇ ರೀತಿಯಾಗಿ ಅದರ ಜೊತೆಗೆ ಒಂದಷ್ಟು ಕಾರ್ಯಾಚರಣೆಯನ್ನ ಕೂಡ ಆರಂಭ ಮಾಡಲಾಗಿದೆ. ಪ್ರಮುಖವಾಗಿ ನಾವೀಗ ನೋಡ್ತಾ ಇದೀವಲ್ಲ ಜಾಗ, ಆ ಜಾಗಕ್ಕೆ ನಾವು ಹೋಗುವಂತ ಕೆಲಸವನ್ನ ಮಾಡ್ತೀವಿ. ಅಲ್ಲೂ ಕೂಡ ಒಂದಷ್ಟು ಮನೆಗಳು ಸರ್ವನಾಶ ಆಗಿದೆ. ನೋಡಿ ಇಲ್ಲಿನ ಸ್ಥಳೀಯ ಶ್ವಾನಗಳು, ನೋಡಿ ಇಲ್ಲಿ ಮನೆಯವರು ಸಾಕಿರುವಂತ ಶ್ವಾನ, ಅದು ಕೂಡ ಕಾಯ್ತಾ ಇದೆ ತಮ್ಮ ಮನೆಯವರು ಇದ್ದಾರಾ ಇಲ್ವಾ ಅಂತೇಳಿ ಹುಡುಕಾಡುವಂತ ಕೆಲಸ. ನೋಡಿ ಮೂಕ ರೋದನೆ. ಒಂದು ಕಡೆ ಜೀವವನ್ನ ಕಳೆದುಕೊಂಡಿರೋರು ಎಷ್ಟೋ ಜನ ಇದ್ದಾರೆ, ತಮ್ಮವರನ್ನ ಕಳೆದುಕೊಂಡಿರೋರು ಎಷ್ಟೋ ಜನ ಇವತ್ತು ಕಣ್ಣೀರನ್ನ ಹಾಕ್ತಿದ್ದಾರೆ. ಆದ್ರೆ ತನ್ನ ಮಾಲೀಕನನ್ನ, ತನಗೆ ಊಟವನ್ನ ಹಾಕಿದಂತಹ ಮೂಕ ಪ್ರಾಣಿಗಳ ರೋದನೆ ನೋಡಿ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಅದು ಕೂಡ ತನ್ನ ಮಾಲೀಕ ಎಲ್ಲಿದ್ದ ಅಂತೇಳಿ ಕೆಲಸವನ್ನ ಮಾಡ್ತಾ ಇದೆ. ಒಂದು ಕಡೆ ಡಿಕ್ಸಿ ಕಾರ್ಯ ಹೇಗಿದೆ ಅಂತ ನಾವು ನೋಡಿದ್ವಿ, ಮತ್ತೊಂದು ಕಡೆ ಈ ಒಂದು ಶ್ವಾನ ಯಾವ ರೀತಿಯಾಗಿ ತನ್ನ ಮಾಲೀಕನನ್ನ ಹುಡುಕಾಡ್ತಾ ಇದೆ ಅಂತ ಹೇಳಿ ಕೂಡ ನಾವು ನೋಡಿದ್ವಿ. ನಾವು ಇಲ್ಲಿಗೆ ಬಂದಾಗ ನಮಗೆ ಎಲ್ಲವೂ ಕೂಡ ಪ್ರತ್ಯಕ್ಷವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡಿನಲ್ಲಿ 30 ಜನರನ್ನ ರಕ್ಷಣೆ ಮಾಡಿದ ವ್ಯಕ್ತಿಯೇ ಸಾವನ್ನಪ್ಪಿರುವ ದುರಂತ ಘಟನೆ ನಡೆದಿದೆ. ರಕ್ಷಣೆ ಮಾಡಿ ಮೃತಪಟ್ಟಿದ್ದಾರೆ ಕೂಲಿ ಕೆಲಸಗಾರ ಪ್ರಜೀಶ್. ಭೀಕರ ದುರಂತದ ಸಮಯದಲ್ಲಿ ಪ್ರಜೀಶ್ 30 ಜನರನ್ನ ರಕ್ಷಣೆ ಮಾಡಿದ್ದಾರೆ. ಸೇತುವೆ ದಾಟುವ ಸಂದರ್ಭದಲ್ಲಿ ದುರಂತ ಸಂಭವಿಸಿ ಕೊಚ್ಚಿ ಹೋಗಿದ್ದಾರೆ ಪ್ರಜೀಶ್. ಅವರು ಆ ದುರಂತ ಸಂಭವಿಸಿದ ಆ ಸಂದರ್ಭದಲ್ಲಿ ಸುತ್ತಮುತ್ತಲಿದ್ದ 30 ಜನರನ್ನ ರಕ್ಷಣೆ ಮಾಡಿದ್ದಾರಂತೆ. ಅವರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡೋ ಸಂದರ್ಭದಲ್ಲಿ ಸೇತುವೆ ಕೊಚ್ಚಿ ಹೋಗಿ ಪ್ರಜೀಶ್ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಫೋಟೋ ಏನ್ ಗಮನಿಸ್ತಿದ್ದೀರಿ, ಪ್ರಜೀಶ್ ಅವರ ಭಾವಚಿತ್ರ. 30 ಜನರನ್ನ ರಕ್ಷಣೆ ಮಾಡಿ ಕಡೆಗೆ ತಾವೇನೆ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಇಂಥ ಅನೇಕ ಘಟನೆಗಳು ವಯನಾಡಿನಲ್ಲಿ ಸಂಭವಿಸಿದಂತಹ ಭೀಕರ ಭೂಕುಸಿತದ ಸಂದರ್ಭದಲ್ಲಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಾಗೇಂದ್ರ ಬಾಬು ಲೈವ್ ಕನೆಕ್ಟೆಡ್ ಇದ್ದಾರೆ. ನಾಗೇಂದ್ರ ಬಾಬು, 30 ಜನರನ್ನ ರಕ್ಷಿಸಿದಾತನೇ ಬದುಕುಳಿಲಿಲ್ಲ. ಇಂತಹ ಅನೇಕ ದುರಂತಗಳಿಗೆ ಸಾಕ್ಷಿಯಾಗಿ ಹೋಗಿದೆ ವಯನಾಡು. ಇನ್ನು ಅನೇಕರು ಬದುಕುಳಿದಿರಬಹುದು ಅನ್ನೋ ಆಶೆಯೊಂದಿಗೆ ಈ ರಕ್ಷಣಾ ಕಾರ್ಯಾಚರಣೆಯನ್ನ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಾರೆ ಮಾಹಿತಿ ಹಾಗೆ ಇವತ್ತು ನಡೀತಾ ಇರುವ ಈ ಶೋಧ ಕಾರ್ಯ, ಇದರ ಡೀಟೇಲ್ಸ್ ಅನ್ನ ಹಂಚಿಕೊಳ್ತಾ ಹೋಗೋದಾದ್ರೆ ನಾಗೇಂದ್ರ ಬಾಬು. ಎಸ್ ಸ್ಮಿತಾ, ಈಗ ರಿಪಬ್ಲಿಕ್ ಕನ್ನಡ ಟೀಮ್ ಈ ಜಾಗಕ್ಕೆ ಬಂದು ತಲುಪಿದೆ.
ನಿನ್ನೆ ಕೂಡ ಈ ಜಾಗಕ್ಕೆ ಬಂದು ಒಂದು ನೈಜ ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ವಿ. ಈ ಒಂದು ಜಾಗ ಇದೆಯಲ್ಲ, ಇದು ಪಿಂಜಾರ ಬೆಟ್ಟಂ ಅನ್ನುವ ಜಾಗ. ಅಂದ್ರೆ ಇದರ ಕೆಳಭಾಗದಲ್ಲಿರೋದು ಮಂಡಕೈ, ಅದರ ಕೆಳಭಾಗದಲ್ಲಿರುವಂತದ್ದು ಚೂರನ್ಮಲೈ. ನೋಡಿ, ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಅವರಿದ್ದಾರೆ, ಅವರು ನಮಗೆ ಈ ಎಲ್ಲಾ ದೃಶ್ಯಗಳನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾರೆ. ನೋಡಿ, ಈ ಜಾಗದಲ್ಲಿ ಇಲ್ಲೆಲ್ಲ ಬಂಡೆ ಕಲ್ಗಳಿದೆಯಲ್ಲ ಸ್ಮಿತಾ, ಇದೆಲ್ಲವೂ ಕೂಡ ಅಲ್ಲಿ ಮೇಲ್ಗಡೆ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಆ ಒಂದು ಅರಣ್ಯ ಪ್ರದೇಶದಿಂದ ಬಂದಂತಹ ಒಂದು ಅವಶೇಷಗಳು, ಇದೆಲ್ಲವೂ ಕೂಡ ಬಂಡೆ ಕಲ್ಗಳು. ಈ ಜಾಗದಲ್ಲಿ ಸ್ಮಿತಾ 15 ಮನೆಗಳಿತ್ತು. 15 ಮನೆಗಳಿತ್ತು. ಎಲ್ಲ ನಮಗೆ ನಮ್ಮ ಕ್ಯಾಮರಾಮನ್ ಈಗ ನಮ್ಮ ಗ್ರಾಮ ಇತ್ತ ಅಂತೇಳಿ ಅದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಆ ರೀತಿಯ ಒಂದು ಜಾಗ. ಈಗ ನೋಡಿ, ಒಂದು ಚುಲಿಯಾ ನದಿ ಏನಿದೆ, ಆ ಒಂದು ನದಿಯಲ್ಲಿ ಹರಿತಾ ಇದೆ. ನೋಡಿ, ಯಾವಾಗಲೂ ಕೂಡ ಇಲ್ಲಿ ನದಿ ಹರಿತಾ ಇರುತ್ತೆ. ಆದ್ರೆ ಈ ನದಿ ಹರಿಯುವಂತ ಜಾಗ ಇದೆಯಲ್ಲ, ಅಲ್ಲಿ ನಮಗೆ ನಮ್ಮ ಕ್ಯಾಮರಾಮನ್ ನನ್ನ ಹತ್ರ ಬರ್ತಾರೆ. ಅದೇ ರೀತಿಯಾಗಿ ಅವರು ಕೆಲಸವನ್ನ ಪ್ರಮುಖವಾಗಿ ಒಂದು ದೊಡ್ಡದಾದಂತ ಅರಣ್ಯ ಪ್ರದೇಶ ಕಾಣಿಸ್ತಾ ಇದೆಯಲ್ಲ, ಅದೇ ಅರಣ್ಯ ಪ್ರದೇಶ. ಪ್ರಮುಖವಾಗಿ ಎಲ್ಲವೂ ಕೂಡ ಬಂಡೆ ಕಲ್ಲುಗಳಿದೆ. ಈ ಒಂದು ಬಂಡೆ ಕಲ್ಲುಗಳ ಅಡಿಯಲ್ಲಿ ಚುಲಿಯಾರ್ ನದಿ ಅನ್ನುವ ಒಂದು ನದಿ ಹರಿತಾ ಇದೆ. ಆ ನದಿ ಹರಿತಾ ಇರುವಂತ ಜಾಗ ನೋಡಿ, ಅಲ್ಲಿ ನಮಗೆ ಹಾಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಮುಂದೆ ಹೋದ್ರೆ ನಮಗೆ ಅತಿ ಪ್ರಮುಖವಾಗಿ ಒಂದೊಂದು ದೊಡ್ಡದಾದಂತ ಅರಣ್ಯ ಪ್ರದೇಶ ಕಾಣಿಸ್ತಾ ಇದೆಯಲ್ಲ, ಅದೇ ಅರಣ್ಯ ಪ್ರದೇಶದಲ್ಲಿ ಮೊದಲು ಲ್ಯಾಂಡ್ ಸ್ಲೈಡ್ ಆದಂತಹ ಜಾಗದ ನೈಜ ದೃಶ್ಯಾವಳಿನ ಲೈವ್ ಅಲ್ಲಿ ತೋರಿಸುವಂತ ಕೆಲಸವನ್ನ ಈಗ ರಿಪಬ್ಲಿಕ್ ಆ ಒಂದು ದೃಶ್ಯಾವಳಿಯನ್ನ ನಾವೀಗ ಏನು ನೋಡ್ತಾ ಸ್ಮಿತಾ, ಅಲ್ಲಿ ಅದೇ ಜಾಗದಲ್ಲಿ ಮೊದಲಿಗೆ ಗುಡ್ಡಾದಂತಹ ಜಾಗ ನೋಡಿ, ಈಗ ಅಲ್ಲಿ ಮೋಡ ವಾತಾವರಣ ಏನು ಮಂಜು ಕವಿಯುವಂತಹ ಒಂದು ದೃಶ್ಯಗಳನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಆ ಒಂದು ಜಾಗದಲ್ಲಿ ಮೊದಲಿಗೆ ಅಲ್ಲಿ ಗುಡ್ಡ ಕುಸಿತ ಆಗಿದ್ದು. ಆ ಕೆಲವೇ ಕ್ಷಣಗಳಲ್ಲಿ ಆ ಜಾಗಕ್ಕೂ ಕೂಡ ಹೋಗುವಂತ ಕೆಲಸವನ್ನ ಮಾಡ್ತೀವಿ. ನೋಡಿ, ಅಲ್ಲಿ ಗುಡ್ಡ ಕುಸಿತಿದ್ದು, ಅಲ್ಲಿಂದ ಎಲ್ಲವೂ ಕೂಡ ಮುಚ್ಕೊಂಡು ಬಂದಿದೆ. ಈ ಎಲ್ಲಾ ಬಂಡೆ ಕಲ್ಲುಗಳು ಕೂಡ ಮನೆಯ ಮೇಲೆ ಬಂದು ಬಿದ್ದಿರುವಂತದ್ದು ಸ್ಮಿತಾ. ನೋಡಿ, ಎಲ್ಲ ಬಂಡೆ ಕಲ್ಲುಗಳು ಕೂಡ ಮನೆ ಮೇಲೆ ಬಂದು ಬಿದ್ದಿದೆ. ಈ ಜಾಗದಲ್ಲಿ ಈಗ ಆರ್ಮಿ ತಂಡ ರೆಸ್ಕ್ಯೂ ಆಪರೇಷನ್ ಅನ್ನ ಮುಂದುವರೆಸಿದೆ. ಜೊತೆಗೆ ಈಗ ನೋಡಿ, ಈ ಒಂದು ಪಿಂಜಾರ ಬೆಟ್ಟಂ ಅನ್ನುವ ಜಾಗ ಇದೆ, ಇದೊಂದು ಪ್ರೈವೇಟ್ ಪ್ಲೇಸ್ ಆಗಿತ್ತು. ಈ ಒಂದು ಜಾಗದಲ್ಲಿ ಸುಮಾರು 97 ಮನೆಗಳಿದ್ದು, ಆ 97 ಮನೆಗಳ ಪೈಕಿ ಕೆಲವು ಮನೆಗಳು ಮಾತ್ರ ಉಳಿದುಕೊಂಡಿದೆ. ಇನ್ನೆಲ್ಲಾ ಮನೆಗಳು ಕೂಡ ಸರ್ವನಾಶ ಆಗಿರುವಂತದ್ದು. ಅಂದ್ರೆ ಅವತ್ತು ಮೊದಲು 1:30 ಸುಮಾರಿಗೆ ಗುಡ್ಡ ಕುಸಿತ ಆಯ್ತಲ್ಲ, ಆ ಸಂದರ್ಭದಲ್ಲಿ ಅಲ್ಲಿ ನಮಗೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರ ನೋಡ್ತಾ ಇದೀವಿ. ಅದು ಅರಣ್ಯ ಪ್ರದೇಶದಲ್ಲಿ ಆದಂತ ಘಟನೆ. ಅದಾದ ಬಳಿಕ ಎರಡನೇ ಬಾರಿಗೂ ಕೂಡ, ಅಂದ್ರೆ ಬೆಳಗ್ಗೆ 4:15 ಸುಮಾರಿಗೆ ಎರಡನೇ ಬಾರಿ ಆದಾಗ ದೊಡ್ಡ ಮಟ್ಟದಲ್ಲಿ ಶಬ್ದ ಕೇಳುತ್ತೆ. ಶಬ್ದ ಕೇಳಿದಾಗ ಕೇವಲ ಕೆಲವೇ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ.